ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫಿಗೆ. ಗೈಸ್, ಇವತ್ತೇನಂತಂದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು. ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಒಂದು ಸ್ವಲ್ಪ ಕೆಲಸಗಳಿದೆ ಗೈಸ್. BTS ಶೂಟ್ ಆಗುತ್ತೆ ಅನಿಸುತ್ತೆ ಇವತ್ತು. ವ್ಲಾಗು ಆಲ್ಮೋಸ್ಟು ಒಂದು ಪ್ರೀ ವೆಡ್ಡಿಂಗಿಂದು ಒಂದು ಸ್ವಲ್ಪ 20 ಸೆಕೆಂಡ್ಸಿಂದ ವಿಡಿಯೋ ಎಡಿಟ್ ಮಾಡಬೇಕಾಗಿದೆ. ಶೂಟ್ ಮಾಡಿಬಿಟ್ಟು ಅದನ್ನು ಎಡಿಟ್ ಮಾಡಬೇಕು. ಎಡಿಟ್ ಅಷ್ಟೇ ಅಲ್ಲ, ಅದನ್ನು ಈಗ ಅವನ ಹತ್ರ ಹೋಗ್ಬಿಟ್ಟು ಮಾಡೋಣ. ಗೈಸ್, ನನ್ನ ಫ್ರೆಂಡ್ ಏನೋ ಮಾಡ್ತಿದ್ದಾನೆ ನೋಡಿ, ಏನೋ ಸೆಟಪ್ ಮಾಡ್ತಿದ್ದಾನೆ. ಅದೆಲ್ಲ ಕಾಮನ್ ಕಣೋ, ಮನೆ ಒಳಗೆ ಅದೆಲ್ಲ ಕಾಮನ್. ಬನಿಯನ್ ಹಾಕೊಂಡಿದ್ದಾನೆ. ಬೇಡ, ಬಟ್ಟೆ ಹಾಕೊಂಡು ತಿಂತಾಡಿ, ಶರ್ಟು ಅಂತಿದ್ದಾನೆ ಗೈಸ್. ಬನಿಯನ್ ಹಾಕೊಂಡು ಈ ಶರ್ಟ್ ಹಾಕೊಂಡ್ಬಿಟ್ಟು ಇದು ಮಾಡೋಣ. ಹೇಳ್ಕೊಳ್ಳ ಏನಂತಂದರೆ, ಈಗೇನೋ ವೀಡಿಯೋ ಶೂಟ್ ಮಾಡಬೇಕು ಅಂತೇಳಿ ಕರ್ಕೊಬಂದ ಮನೆಗೆ ಬಂದು. ಇಲ್ಲಿ ನೋಡಿ, ಇಲ್ಲಿ ವೆಡ್ಡಿಂಗ್ ಕಾರ್ಡ್ಗಳೆಲ್ಲ ಇದೆ. ಈ ವೆಡ್ಡಿಂಗ್ ಕಾರ್ಡ್ಗಳು ಇಟ್ಕೊಂಡು ಕೆಲವೊಂದು ವೀಡಿಯೋ ಕ್ಲಿಪ್ಸ್ಗಳು ಬೇಕು. ಹಂಗಾಗಿ ಅದನ್ನ ಇಟ್ಕೊಂಡು ವೀಡಿಯೋ ಶೂಟ್ ಮಾಡಬೇಕು. ಅದಕ್ಕೋಸ್ಕರ ಹುಡುಕ್ತಿದ್ದಾನೆ. ಮತ್ತು ಅಷ್ಟೇ ಅಲ್ಲ ಗೈಸ್, ಇನ್ನೊಂದು ಏನೋ ಮಾಡಿದ್ದಾನೆ ತೋರಿಸ್ತೀನಿ ನೋಡಿ. ಹೊಸ್ದಾಗಿ ಏನೋ ಐಟಮ್ ತಂದಿದ್ದಾನೆ, ಓಕೆನಾ. ಈ ಕಾರ್ಡ್ಗಳು ಇಟ್ಕೊಂಡು ವೀಡಿಯೋ ಶೂಟ್ ಮಾಡಬೇಕೀಗ. ಅದ್ರ ಜೊತೆಗೆ ಹೊಸ್ದಾಗಿ ಏನೋ ತರಿಸಿದ್ದಾನೆ ನೋಡಿ. ಇಲ್ಲೊಂದು ಸ್ಟಾಪ್ ವಾಚಿನ ಟೈಮ್ ತರಿಸಿದ್ದಾನೆ. ಅದ್ರ ಜೊತೆಗೆ ಇದೊಂದು ತರಿಸಿದ್ದಾನೆ ನೋಡಿ. ಇದಕ್ಕೇನಂತಾರೆ ಆ್ಯಪಲಿಂದು ಐಮ್ಯಾಕ್ ತರಿಸಿದ್ದಾನೆ. ಅದ್ರ ಜೊತೆಗೆ ಡೆಸ್ಕ್ಟಾಪ್ ತರಿಸಿದ್ದಾನೆ ಗೈಸ್. ಇದ್ರ ಜೊತೆಗೆ ಇದೊಂದು ಹೊಸ್ದಾಗಲ್ಲ, ಇದನ್ನು ರೆಡಿ ಮಾಡಿರೋದು ಹಳೇದನ್ನು. ಮತ್ತು ಇದು ತರಿಸಿದ್ದಾನೆ. ಇದೊಂದು ತರಿಸಿದ್ದಾನೆ. ಇದು ಗೊತ್ತಾ, ಲಾಸ್ಟ್ ವಿಡಿಯೋದಲ್ಲಿ ಕಷ್ಟಪಟ್ಟು ಹೋಗಿ ತಂದಿದ್ದೆ ನನ್ನ ನವಿಲ್ಗರಿ. ಇದು ನಾನು ತಂದಿದ್ದೆ ತಾನೇ. ಇದು ಎಲ್ಲ ಇದರಲ್ಲಿ ಚೆನ್ನಾಗಿರೋದು ಒಂದು ಎರಡು ಇದು ನಾನು ತಂದಿದ್ದೇನಾ? ಇಷ್ಟು ಚೆನ್ನಾಗಿತ್ತಾ? ಇಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಇಷ್ಟು ನವಿಲ್ಗರಿ ತರೋಕ್ಕೆ. ನಾನು ನವಿಲ್ಗರಿ ನೋಡಿ ಅವತ್ತು ಕಾಣಿಸ್ಲಿಲ್ಲ ಕರೆಕ್ಟಾಗಿ. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನವಿಲ್ಗರಿ. ಕ್ಯೂಟಾಗಿ ಕಾಣ್ತಿದ್ದೆಲ್ಲ. ಅದ್ರ ಜೊತೆಗೆ ಇಲ್ಲೊಂದು ನೋಡಿ ಎಲ್ ಸಿ ಲೈಟ್ ಹಾಕಿದ್ವಿ. ಎಲ್ ಸಿ ಲೈಟ್ಗೆ ಇದು ಇಟ್ಟಿರ್ತೀವಿ. ಕಂಪ್ಲೀಟ್ಲಿ ಕಲರೇ ಚೇಂಜ್ ಆಯಿತು ಜಾಗದ್ದು. ಕಂಪ್ಲೀಟ್ಲಿ ರೆಡ್ ಆಗೋಗ್ಬಿಡ್ತು ರೂಮೇ ಪೂರ್ತಿ. ಎಷ್ಟು ಒಂದೊಂದೇ ಕಾರ್ಡ್ ಇಟ್ಕೊಂಡು ಮಾಡ್ಬೇಕಾ? ಮಧ್ಯಕ್ಕೆ ಇಟ್ಬಿಟ್ಟು ಫುಲ್ಲು ಸರೌಂಡಿಂಗ್ ಇಡೋಣ. ಒಂದ್ರೊಳಗೆ ಬರೀ ನೇಮ್ ಕಾಣಬೇಕು, ಶುಭ ವಿವಾಹ ಕಾಣಬೇಕು. ಇಸ್ಪಿಟ್ ಕಾರ್ಡ್ ಇಡ್ತಾರಲ್ಲ ಆ ಥರ. ಮದುವೆ ಕಾರ್ಡ್ ಅಲ್ಲ, ನಾನು ಹೇಳ್ತಾ ಇಸ್ಬಿಟ್ಟಲ್ಲಿ ಇಡ್ತಾರಲ್ಲ ಆ ಥರ ಹೇಳ್ತಿರೋದು. ಹಿಂಗೆ ಇದು ಮಾಡ್ತಾರಲ್ಲೋ ಬ್ರಾಡ್ ಆಗಿ, ದುಡ್ಡನ್ನ ಅರಳಿಸ್ತಾರ ಆ ಟೈಪ್ ತಾನೇ ಹೇಳ್ತಿರೋದು. ಗೈಸ್, ಏನು ಅನ್ಕೋಬಿಡಿ, ಅದು ನೋಡಿದೀವಲ್ಲ ಹಂಗಾಗಿ ಆ ಥರ ಬರುತ್ತೆ ಬಾಯಲ್ಲಿ. ಒಂದೊಂದಾಗಿ ಹಿಂಗೆ ಜೋಡಿಸ್ಕೊಳ್ಳೋಣ ಇದನ್ನು. ಗೈಸ್, ಫೈನಲಿ ಏನಂತಂದರೆ ಇದನ್ನ ರೆಡಿ ಮಾಡ್ಕೊಂಡ್ವಿ. ಕಾರ್ಡ್ನ ಒಂದ್ರ ಪಕ್ಕ ಇಟ್ಕೊಂಡು ಸರ್ಕಲ್ ಮಾಡ್ಕೊಂಡಿದ್ದೀವಿ ನೋಡಿ. ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಐಟಮ್ ತರಿಸಿದ್ದಾನೆ ನೋಡಿ. ಒಂದು ಅಕ್ಕಿ ಕಾಳು ಇಟ್ಕೊಂಡಿದ್ದೀವಿ, ಕಲರ್ ಅಕ್ಕಿ ಕಾಳು, ಅರಿಶಿನ ಮಿಕ್ಸ್ ಆಗಿರೋದು. ಅದ್ರ ಜೊತೆಗೆ ಬಬಲ್ಸ್ ತರಿಸಿದ್ದಾನೆ. ಆಮೇಲೆ ಇದನ್ನು ಇಷ್ಟು ಭಾರ ಇದೆ, ಗಿಂಬಲ್ ಕ್ಯಾಮ್ರಾ ಬ್ಯಾಗು ಗೈಸ್. ಹಂಗಾಗಿ ಇದು ಸಿಕ್ಕಾಬಿಟ್ಟೆ ಭಾರ ಅನ್ನಿಸ್ತದೆ. ಮತ್ತು ಕ್ಯಾಮ್ರಾ, ಅದ್ರ ಜೊತೆಗೆ ಇದು ಗಿಂಬಲ್ಲು ಗೈಸ್. ಅದ್ರ ಜೊತೆಗೆ ಗಿಂಬಲ್ಲು. ಈಗ ಮೇನ್ ಏನಂದರೆ ಇದು ಕಾರ್ಡು, ಇನ್ವಿಟೇಷನ್ ಕಾರ್ಡು. ಹೇಳು, ನಾನು ಯಾವ್ದ್ರಲ್ಲಿ ಮಾಡಿದ್ರೆ ನಿಂಗೇನು, ನಿನಗೆ ಕ್ವಾಲಿಟಿ ಚೆನ್ನಾಗಿ ಬರ್ಬೇಕಷ್ಟೇ ತಾನೆ ಗೈಸ್. ಆದರೂ ಇದಕ್ಕೋಸ್ಕರ ನೋಡಿ ನಾವು ವೀಡಿಯೋ ಶೂಟಿಂಗ್ ಅಂತಲೇ ಗಿಂಬಲ್ ಇಟ್ಕೊಂಡು, ಗಿಂಬಲ್ ಆಪ್ರೇಟ್ ಮಾಡ್ಕೊಂಡು, ಗಿಂಬಲ್ಲು ಮತ್ತು ಕ್ಯಾಮ್ರಾಯಿಂದ ಶೂಟ್ ಮಾಡ್ತಿದ್ದೀವಿ ಅದನ್ನು. ಅಂದರೆ ಏನಕ್ಕಂತಂದರೆ ಗಿಂಬಲ್ ಇಟ್ಕೊಂಡ್ರೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸ್ಟೇಬಲ್ ಸಿಕ್ಕಾಬಟ್ಟೆ ಸಿಗುತ್ತೆ ಅದು ನಮಗೆ. ಕ್ಯಾಮ್ರಾ ಹಂಗೆ ಮಾಡ್ತೀವಿ ಅಂದರೆ ಅದು FPS ತುಂಬ ಕಡಿಮೆ ಇರುತ್ತಲ್ಲ ಫೋನಿಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಸ್ಟೇಬಲ್ ಬರಲ್ಲ, ಶೆಕ್ಕಿ ಬರುತ್ತೆ. ಹಂಗಾಗಿ ಗಿಂಬಲ್ ಯೂಸ್ ಮಾಡ್ತಿದ್ದೀವಿ ನಾವು. ಎಷ್ಟೋ ಜನಕ್ಕೆ ಮುಂಚೆ ಗಿಂಬಲ್ ಯೂಸ್ ಮಾಡೋಕ್ಕೆ ಬರಲ್ಲ ಕಣೋ. ಹೆಂಗಂತ ಹಾಕ್ತಾರೆ, ಹಾಕಿದ ತಕ್ಷಣ ಫುಲ್ ವೈಬ್ರೇಟ್ ಬರುತ್ತಲ್ಲ. ನಮ್ಮ ಹುಡುಗರು ತಗೊಬಂದು ಇಟ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಮುಂಚೆ 40,000 ಕೊಟ್ಟು. ಅವ್ರು ಏನು ಯೂಸೇ ಮಾಡ್ತಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದಾರೆ. 40,000 ಕೊಟ್ಟು ಒಂದು ಸರಿ ಯೂಸ್ ಮಾಡಿಲ್ಲ, ತಗೊಂಡು ಹಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಸರ್ ಗೈಸ್, ಗಿಂಬಲ್ ಸೆಟ್ ಮಾಡ್ತಿದ್ದೀವಿ. ತಂದ್ಕೊಳಕ್ಕ ಫುಲ್ ವೈಬ್ರೇಷನ್ ಆಗುತ್ತಲ್ಲ ಕೈಯೆಲ್ಲ. ಗಿಂಬಲ್ಲು ಹಂಗೆ ಇದು ಮಾಡ್ಕೊತ ಇದ್ರೆ ನಾನು ಹೊಸ ಗಿಂಬಲ್ ಬಾಯಿಗೆ ಬಂದಿದ್ದಾನೆ. ಓಕೆ, ಸೆಟಪ್ ಮಾಡೋಕೆ ಹೆಂಗೋ ಮಾಡಿದ್ದೆ. ಫುಲ್ ಕೈಯೆಲ್ಲ ಅಲ್ಲಾಡ್ಬಿಡುತ್ತೆ, ಇಡೀ ಬಾಡಿನೇ ವೈಬ್ರೇಷನ್ ಮಾಡಿಸ್ಬಿಡುತ್ತೆ ಗೈಸ್. ಅದು ಹಿಂಗಿರುತ್ತಲ್ಲ, ಈ ರೇಂಜಿಗೆ ಶೇಕ್ ಹಾಕಿಸ್ಬಿಡುತ್ತೆ ಅದು. ಆ ಥರ ಅಂದರೆ ಯಾವ ಥರ ಗೊತ್ತಾ, ಅದು ಕರೆಕ್ಟು ಮ್ಯಾಚ್ ಆಗಿರಬೇಕು. ಒಂದು ಸ್ವಲ್ಪ ಲೈಟ್ ಪಿನ್ ಪಾಯಿಂಟ್ ಒಂಚೂರು ಆ ಕಡೆ ಈ ಕಡೆ ವೇರಿಯೇಷನ್ ಆಗಿದ್ರು, ವೆಯ್ಟ್ ವೇರಿಯೇಷನ್ ಆಗಿದ್ರು ಸ್ಟೇಬಲ್ ಆಗಿರಲ್ಲ, ಫುಲ್ಲು ಫಂಬಲ್ ಆಗುತ್ತೆ ಅದು. ಇದರಲ್ಲೂ AC ಇದೆ. ಮಾತಾಡ್ಸಿ AC ಅದರಲ್ಲಿ ಹಂಗಾರೆ. ಮೊನ್ನೆ ಒಂದು ಆಪ್ಷನ್ ಗೊತ್ತಾಗಿಲ್ಲ ನನಗೆ. ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ, ಕ್ಲೋಸ್ ಮಾಡೋಕೆ ಆಗ್ತಿಲ್ಲ.
ಅದು ಯೂಟ್ಯೂಬಲ್ಲಿ ನೋಡಿದ್ರು ಗೊತ್ತಾಗ್ತಿಲ್ಲ ನನಗೆ. ನನಗೆ ಹೆಲ್ಪ್ ಮಾಡಿದ್ದೆ ಎ ಸಿರಿ. ಗೈಸ್ ಅದರಲ್ಲೂ ಎ ಸಿರಿ ಇದೆಯಂತೆ. ನಾ ಫೋನಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದಾರಲ್ಲ, ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಅನ್ಸುತ್ತಲ್ಲ. ಹಂಗಾರೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಮ್ಯಾಕ್ ಯೂಸರ್ಸ್ ಎಲ್ಲ ಗೊತ್ತಿರುತ್ತೆ. ಎ ಸಿರಿ ಅಂದರೆ ನಾವು ನೋಡ್ತಿರೋದು ಈಗ ಫಸ್ಟ್ ಟೈಮ್ ಮ್ಯಾಕ್ ಅಲ್ವಾ, ಹಂಗಾಗಿ ನಮಗೆ ಗೊತ್ತಿಲ್ಲ. ಗೈಸ್ ನಾನೀಗ ಪಬ್ಬಿಗೆ ಬಂದಿದ್ದೀನಿ. ಪಬ್ಬಲ್ಲಿ ಬಂದು ಡ್ಯಾನ್ಸ್ ಮಾಡ್ತಿರೋದು ನೋಡಿ. ನಮ್ಮ ಸುತ್ತ ಎಲ್ಲ ಕಲರ್ ಗೋವಾ ಪಬ್ಬು. ಇದ್ರ ನೋಡಿ ಗೈಸ್, ಇದನ್ನ ಶಾರ್ಟ್ ತೊಗೊಳಕ್ಕೆ ಒಂದು ರಾ ಕ್ಲಿಪ್ಪು. ಅಂದರೆ ಸುಮ್ಮನೆ ಒಂದು ಚೆಕ್ ಮಾಡೋದಕ್ಕೋಸ್ಕರ ಒಂದು ರಾ ಕ್ಲಿಪ್ ತಗೊಳ್ತಿದ್ದೀವಿ. ನಾನು ಹೇಳಲೇಬೇಕು, ಆ್ಯಕ್ಚುಲಿ ಮದುವೆ ಶೂಟೇ ಆಗಲಿ, ಗಿಂಬಲ್ ಆಪ್ರೇಟ್ ಮಾಡ್ತಾರಲ್ಲ, ಕ್ಯಾಮ್ರಾ ವರ್ಕ್ ಮಾಡ್ತಾರಲ್ಲ, ಅವ್ರದ್ದು ಎಷ್ಟು ಕಷ್ಟ ಅಂದರೆ ಈ ಶೋಲ್ಡ್ರೆ ಬಿದ್ದೋದಂಗೆ ಆಗುತ್ತೆ ಗೈಸ್. ಅದು ಕಡಿಮೆ ವೆಯ್ಟ್ ಬರೋಲ್ಲ, ಗಿಂಬಲ್ಲು ಮತ್ತು ಕ್ಯಾಮ್ರಾಯಿಂದ ಸೇರಿ ಹೆಚ್ಚು ಕಮ್ಮಿ ಎಷ್ಟು ಒಂದು 4-5 kg ಬರುತ್ತೆ. ಅದು 3.5-4 kg ಗೈಸ್. ಕಂಟಿನ್ಯೂಸ್ಲಿ ಹಿಂಗೆ ಇಟ್ಕೊಂಡಿರ್ಬೇಕಲ್ಲ, ಹೆಂಗಾಗುತ್ತೆ ಯೋಚನೆ ಮಾಡಿ. 4 kg ಹತ್ತತ್ರ ಎತ್ಕೊಂಡು ಭಾರ ಓರ್ಬೇಕಲ್ಲ, ಓರೋದೇ ಇರೋದು ಅಷ್ಟು ಕಷ್ಟ. ಅದು ಹಿಂಗೆ ಎತ್ಕೊಂಡು ಆಕ್ಟಿವ್ ಮಾಡ್ತಾರೆ. ಒಂದೇ ಕೈಯಲ್ಲಿ ವೆಯ್ಟ್ ಬಿದ್ದುಬಿಟ್ಟಿರುತ್ತೆ ಅದು ಹೆಚ್ಚು ಕಮ್ಮಿ. ಶಾರ್ಟ್ ತಗೊಳ್ತಿದ್ದೀವಿ ಗೈಸ್. ಈಗ ರೊಟೇಟಲ್ಲಿ ತಗೊಳ್ತಿರೋದು. ಇದ್ರಲ್ಲಿ ನೋಡಿ ಗೊತ್ತಾಗುತ್ತೆ ಫ್ರೇಮ್ ಯಾವ ಥರ ಬರ್ತಾಯಿದೆ ಅಂತ. ಫುಲ್ಲು ಗಿಂಬಲ್ಲೇ ಟರ್ನ್ ಆಗ್ತಾಯಿದೆ ನೋಡಿ. ಈಗ ನೆಕ್ಸ್ಟು ದೀಪ ಇಟ್ಟು ಅದ್ರ ಪಕ್ಕದಲ್ಲಿ ಹೂಗಳಿಡ್ಬೇಕು ಗೈಸ್. ಕಲರ್ ಹೂ ಅಂತ ತಂದಿದ್ವಿ, ಲೈಟ್ ಹಾಕಿಲ್ಲಲ್ಲ. ಕಲರ್ ಹೂ ತಂದಿದ್ವಿ. ಆ ಹೂನ ತೆಗ್ದು ಇದಕ್ಕೆ ಇಡಬೇಕು. ಪಕ್ಕದಲ್ಲಿ ಹಾಕಿದ್ರೆ ನಮಗೆ ಅವಾಗ ಒಂದು ಸ್ವಲ್ಪ ನೋಡೋಕೆ ಸಕ್ಕದಾಗ ಅನಿಸುತ್ತೆ. ಅದು ಆಲ್ರೆಡಿ ಈಗಲೂ ಚೆನ್ನಾಗಿ ಅನಿಸ್ತಿದೆ ನೋಡಿ, ಈ ಫ್ಲೋ ಇಲ್ಲಿ, ಈ ಆ್ಯಂಗಲಲ್ಲಿ. ಈಗ ಇದೇನು ಮಾಡ್ತಿದ್ಯಾ? ಅದೇ ಸೈಡಿಗೆಲ್ಲ ಹೂ ಹಾಕೋಣ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಡೆಕೋರೇಟ್ ಮಾಡೋಣ. ನಮ್ಮ ಹುಡುಗ ಊಟ ಮಾಡಿಲ್ಲ ಇವತ್ತು, ಹಂಗಾಗಿ ಒಂದು ವಾಯ್ಸು ಒಂದು ಸ್ವಲ್ಪ ಕಡಿಮೆ ಇದೆ. ಏನು ಮಾಡೋದು, ಮನೇಲಿ ಜಗಳ ಮಾಡ್ತಿದ್ದೆ ಅಂತೇಳಿ ಊಟ ಆಗ್ತಿಲ್ಲ ಅವನಿಗೆ. ಚೆನ್ನಾಗಿ ಕಾಣ್ತಿದ್ಯಾ ಗೈಸ್? ಏನು ಗೊತ್ತಾ, ನನಗೆ ಆ್ಯಕ್ಚುಲಿ ಇದನ್ನ ನೋಡ್ತಿದ್ರೆ ನನಗೆ ಏನು ನೆನಪಾಗ್ತಿದೆ ಗೊತ್ತಾ? ಹತ್ರ ಬನ್ನಿ ಹೇಳ್ತೀನಿ. ಫಸ್ಟ್ ನೈಟಿಂದು ಹೂ ಹಾಕ್ತಾರಲ್ಲ, ಆ ಥರ ನೆನಪಾಗ್ತಿದೆ. ಅದು ನೆನಪಾಗ್ತಿದೆ ಗೈಸ್ ನನಗೆ. ಇದಕ್ಕೆ ಹಾಕ್ಬೇಕಾರೆ ಒಂದೊಂದಾಗಿ ಹೂಗಳನ್ನು ಈ ಕಡೆ ಮೇಂಟೈನ್ ಮಾಡಿ ಒಂದೊಂದನ್ನೇ ಈ ಕಡೆ ಹಾಕಿಟ್ಟಿದ್ದೀವಿ ನೋಡಿ. ಈಗ ಹೆಂಗೆ ಕಾಣ್ತಿದೆ. ಇಲ್ಲ ಬಬಲ್ ಹಾಕ್ಬಿಡ್ತೀಯ ಫಸ್ಟು, ಅರ್ಶಿನ ಎಲ್ಲ ಹಾಕ್ಬಿಡುತ್ತೆ ಅದು ಅಲ್ಲಿಗೆಲ್ಲ. ಫಸ್ಟ್ ಬಬಲ್ಸ್ ಹಾಕೋಣ. ನೋಡು ಆಯ್ತು, ಮೇಲ್ಗಡೆ ಇದೆಯಲ್ಲ, ತೊಗೊಂಡ್ಬಿಟ್ಟು ನಾನು ಹೇಳ್ತೀನಿ ಸ್ಟಾರ್ಟ್ ಅಂತ, ಅವಾಗ ಇಷ್ಟು ಬಿಡ್ಬೇಕು. ಹಿಂಗೆ ಒಂದೊಂದೇ ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟು ನಿಧಾನ ಹಿಂಗೆ ಬಿಡು. ಜಾಸ್ತಿ ತಗೊಂಡು ನಿಧಾನಕ್ಕೆ ಒಂಚೂರು ಮೇಲೆ ಬೀಳೋ ಥರ, ಮೇಲಿಂದ ಜಾರಿ ಬೀಳೋ ಥರ ತಾನೆ. ಇದೆಲ್ಲ ನಾವು ಮಾಡಿದ್ದೀವಿ. ನಾವು ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಮಾಡಿದ್ದೀನಿ ಗೈಸ್ ಆಲ್ರೆಡಿ. ಹಂಗಾಗಿ ಇದು ಹಾಕೋದು ನನಗೆ ಆರಾಮ್ ಈಸಿ ಅಕ್ಕಿನ. ಈಗ ಕೂತಿ ಎದ್ದಾಳೋದೇ ಮ್ಯಾಟ್ರ್ ಇರೋದು ಗೈಸ್. ಸರ್ರೆ ಸಿಕ್ತು ಅಂತ ಸರ್ರೆ ಊಟ ಮಾಡಿಬಿಟ್ವಿ. ಈಗ ಕೂತಿ ಎದ್ದಾಳೋದು ಕೆಲಸ ಈಗ ಸಿಕ್ಕಾಬಿಟ್ಟೆ ಟಫ್ ಇದೆ ಕೆಲಸ. ಟಫ್ ಅಂತ ಏನಲ್ಲ, ಬಟ್ ಕೂತಿ ಎದ್ದಾಳೋದು ತುಂಬ ಕಷ್ಟ. ಇದನ್ನು ನೋಡಿ, ಈ ವೆಡ್ಡಿಂಗ್ ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ, ಗಂಡು ಕಡೆ ಒಂದು ಹೆಣ್ಣು ಕಡೆ ಒಂದು ವೆಡ್ಡಿಂಗ್ ಕಾರ್ಡ್ನ ಮಾಡಿಸಿದ್ದಾರೆ. ಅದರಲ್ಲಿ ಇದು ಈಗ ಗಂಡು ಕಡೆದು, ಹೆಣ್ಣು ಕಡೆದು ಆಲ್ರೆಡಿ ಆಯಿತು. ಈಗ ಗಂಡು ಕಡೆದನ್ನು ಶೂಟ್ ಮಾಡ್ತಿದ್ದೀವಿ ಗೈಸ್ ನೋಡಿ. ಇದನ್ನೇ ಈ ಥರ ಅಳಿಸಿದ್ದೀವಿ. ಅದು ಫಸ್ಟು ರೋಲ್ ಇತ್ತು, ಈಗ ಇದನ್ನು ಫುಲ್ ರೋಲ್ ಇಲ್ಲ. ಲೈಟ್ ಇಲ್ಲಿದೆ ಲೈಟು. ನೋಡಿ, ಈ ಸೀನಿಗೋಸ್ಕರ ಯಾವ ಥರ ಇಟ್ಕೊಂಡಿದ್ದೀವಿ ಕ್ಯಾಮ್ರಾನ. ಮೇಲಿಂದ ಹಿಂಗೆ ಕಾಣುತ್ತೆ ನೋಡಿ. ಈಗ ಗಿಂಬಲ್ವು ಹಂಗೆ ರೊಟೇಟ್ ಆಗ್ತಾ ಹೋಗುತ್ತೆ. ರೊಟೇಟ್ ಆಗ್ತಾ ಅದು ತೋರಿಸ್ಬೇಕಾದ್ರೆ ರೊಟೇಟ್ ಆಗ್ತಾ ವೀಡಿಯೋದಲ್ಲಿ ಶೂಟ್ ಆಗುತ್ತೆ ಅದು. ಓಕೆ ಗೈಸ್, ಊರ್ಬನ ಬನ್ನಿ. ನಾವೀಗ ಇದನ್ನ ನೆರಳು ಬೀಳ್ತಾಯ್ತಾ? ಬೀಳುತ್ತೆ ಮಚ್ಚಿ. ನೀನು ಟೋಪಿ ಗಿಪಿ ಎಲ್ಲ ಏನಕ್ಕೆ ಹಾಕೊಂಡಿದ್ಯಾ? ಓಕೆ, ಈಗ ಬಾಣ್ಲಿ ಮಾಡಿಸ್ಬಿಟ್ರಲ್ಲೋ ನನ್ನ ಬಡಪಾಯಿನ ಮಾಡಲಾ ಗೈಸ್? ಅಟ್ ಎ ಟೈಮ್ ಯಾವ ಥರ ಶೂಟ್ ಮಾಡ್ತಿದ್ದೀವಿ ನೋಡಿ. ಈ ಕಡೆ ನನ್ನ ಬ್ಲಾಗ್ ಆಗಬೇಕು, ಈ ಕಡೆ ಇದು ವೀಡಿಯೋ ಆಗಬೇಕು. ಸೈಕೋ ಆಗ್ಬಿಟ್ಟಿದ್ದು ನೋಡು ಅಂತ. ಎಂಡ್ ಆಫ್ ದಿ ಡೇ ಇವಂದೇ ಇದೇ ಸರಿ ಬರಬೇಕು, ನಂದೇನು ಮ್ಯಾಟ್ರ್ ಆಗಲ್ಲ. ಯಾಕೋ ರೆಡಿ ಸ್ಟಾರ್ಟ್. ಏನಾಯ್ತು? ಬರಲಿಲ್ವಾ? ಈಗೇನು ಮಾಡ್ತಿದ್ದೀವಿ ಅಂದರೆ, ಈ ಕಾರ್ಡ್ ಇದೆಯಲ್ಲ, ಈ ಕಾರ್ಡಿಗೆ ಈಗ ಆಲ್ರೆಡಿ ಸೂಜಿ ದಾರ ತಗೊಂಡು ಇದಕ್ಕೆ ಕಟ್ತಿದ್ದೀವಿ. ಕಟ್ಟಾದಮೇಲೆ ಇಲ್ಲಿ ಒಂದು ಶಾರ್ಟಿಗೋಸ್ಕರ ಇಲ್ಲಿ ಎಳಿತೀವಿ ಗೈಸ್. ಡೈರೆಕ್ಟ್ ಕೆಳಗಿಂದ ಎಳ್ದಿದ ತಕ್ಷಣ ಕಾರ್ಡ್ ಸಮೇತ ಅದು ಕೆಳಗೆ ಬರುತ್ತೆ. ನಗಾಡ್ತಾನೆ ನಮ್ಮ ಹುಡುಗ. ಇನ್ವಿಟೇಷನ್ ಕಾರ್ಡ್ ಓಪನ್ ಮಾಡೋದು ಅನ್ನೋ ಅಷ್ಟೇನೆ. ಕಾರ್ಡ್ ಓಪನ್ ಮಾಡೋದು, ಇನ್ವಿಟೇಷನ್ ಕಾರ್ಡ್ ಓಪನ್ ಮಾಡೋದಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರಿಗೆ ಗೊತ್ತಾಗಲ್ಲ ಅದು ಐಡಿಯಾ ಹೆಂಗಂತ. ಇದರಿಂದ ಗಾಳಿಪಟ ಹಾರಿಸೋಣ. ಗಾಳಿಗೆ ಹಾರಿಸ್ತಿದ್ವಿ. ಇದನ್ನು ಶುಭ ವಿವಾಹ ಇನ್ವಿಟೇಷನ್ ಕಾರ್ಡ್ನ ಗಾಳಿಪಟ ಮಾಡ್ಕೊಂಡು ಹಾರಿಸೋಣ. ಇದು ರೋಪ್ನ ಇಲ್ಲಿ ಕೆಳಗೆ ನೆಲದಿಂದ ಇಟ್ಕೊಂಡು ಎಳಿಬೇಕಾನೆ, ಕಾಣಬಾರ್ದಂದ್ರೆ. ಹೌದು ಗಾಯ್ಸ್, ನಾನು ಸ್ವಲ್ಪ
ಹಿಂಗೆ ತುದಿ ಹಿಡ್ಕೊ, ಇಲ್ಲಿ ಹಿಡ್ಕೊ. ಅಲ್ಲಿಗೆ ಬೇಕಾ? ಇಲ್ಲಿ ತುದಿ ಹಿಡ್ಕೊಳ್ತೀನಿ. ಹೇಳಿ ಹಂಗೆ ಹಂಗ ಅಷ್ಟು ಜೋರಿಗೆ ಅವನ ಹೇಳ್ತಾನೆ. ಇಲ್ಲ, ನಾನು ಈಗ ತೋರಿಸಿದೆ ಅಷ್ಟೇ, ನಿಧಾನಕ್ಕೆ ಹೇಳಿದ್ದೀನಿ ತಗೋ. ಅಲ್ಲ, ಜೋರಾಗಿ ಹೇಳಿದ್ರೆ ಏನು ಪ್ರಾಬ್ಲಮ್? ನೀನು ಸ್ಲೋ ಮೋಷನ್ ಮಾಡ್ಕೋ. ಬೇಡ ಅಷ್ಟು ನಿಧಾನ ಹೋಗ್ಬೇಕು ಅಂತ. ಹೌದಾ, ಸರಿ ಸ್ಟಾರ್ಟ್. ಟೇರ್ ಆಯಿತು ಗೈಸ್.